Hi, I'm Dr. Rashmi TN, Medical Director of Garbhagriha Health Center. I'm a gynecologist, obstetrician, laparoscopic surgeon and an infertility specialist. So, ಇವತ್ತು ನಾನು ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಹುಟ್ಟಿದ ಮಕ್ಕಳಿಗೆ ಬಜೆ ಕೊಡೋದು ಅಥವಾ ಜೇನುತುಪ್ಪ ನೆಕ್ಸೋದು ಎಷ್ಟು ಸರಿ, ಅದರಿಂದ ಉಪಯೋಗ ಇದೆಯಾ ಇಲ್ವಾ, ಇದ್ರ ಬಗ್ಗೆ ಮಾತಾಡೋಣ. ಹುಟ್ಟಿದ ಮಕ್ಕಳಿಗೆ ಆ್ಯಕ್ಚುಲಿ ನಾವು 6 ತಿಂಗಳ ತನಕ ತಾಯಿ ಹಾಲು ಅಥವಾ ಫಾರ್ಮುಲಾ ಮಿಲ್ಕ್ ಬಿಟ್ಟು ಬೇರೆ ಏನೂ ಕೊಡಬೇಡಿ ಅಂತ ಹೇಳ್ತೀವಿ. ಏನಕ್ಕೆ ಈ ಥರ ಹೇಳ್ತೀವಿ ಅಂತ ಅಂದರೆ ಮಗುವಿನ ಡೈಜೆಷನು ಅಷ್ಟು ಪವರ್ಫುಲ್ ಆಗಿರೋದಿಲ್ಲ ಅಥವಾ ಅದು ಡೈಜೆಸ್ಟ್ ಮಾಡುವ ಕೆಪಾಸಿಟಿ ಇರೋದಿಲ್ಲ, ಅದರ ಇಮ್ಯುನಿಟಿ ಅಷ್ಟು ಇರೋದಿಲ್ಲ. ಸೊ ಹಾಗಾಗಿ ಬ್ರೆಸ್ಟ್ ಮಿಲ್ಕ್ ಬಿಟ್ಟರೆ ಫಾರ್ಮುಲಾ ಮಿಲ್ಕ್ ಬಿಟ್ಟರೆ ಬೇರೆ ಏನೂ ಕೊಡೋಂಗಿಲ್ಲ ಮಗುಗೆ ಫಸ್ಟ್ 6 ಮಂತ್ಸ್ ತನಕ. ಇದನ್ನು ಬಿಟ್ಟು ಕೆಲವೊಂದು ಪದ್ಧತಿಗಳಿರ್ತದೆ. ಹುಟ್ಟಿರೋ ಮಗುವಿಗೆ ಜೇನುತುಪ್ಪ ನೆಕ್ಸೋದು ಅಥವಾ ಡೈಲಿ ಬಜೆ ತಿನ್ನಿಸೋದು, ಅದು ಚೆನ್ನಾಗಿ ಮಾತಾಡಬಹುದು ಅಥವಾ ಅದರ ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗಬಹುದು ಅಂತ. ಹೌದು, ಇದರಲ್ಲಿ ಕೆಲವೊಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಇರ್ತವೆ, ಬಟ್ ಇದಕ್ಕಿಂತ ಹೆಚ್ಚಿಗೆ ನ್ಯೂಟ್ರಿಟಿವ್ ವ್ಯಾಲ್ಯೂ ಇರೋದು ಹಾಲಿಗೆ, ತಾಯಿ ಹಾಲಿಗೆ. ಇದರಿಂದ ಮಗುವಿನ ಇಮ್ಯುನಿಟಿ ಆಗಲಿ ಅಥವಾ ಅದರ ಕಾಗ್ನೇಟಿವ್ ಫಂಕ್ಷನ್ ಆಗಲಿ ಹೆಚ್ಚಿಗೆ ಬರೋದು ತಾಯಿ ಹಾಲಿಂದ. ಈ ಬಜೆ ಅಥವಾ ಹನಿ ನೆಕ್ಸೋದ್ರಿಂದ ಮಗುವಿಗೆ ಹೆಚ್ಚಿಗೆ ಇನ್ಫೆಕ್ಷನ್ ಆಗಿ ಇಂಟೆಸ್ಟೈನಲ್ ಪ್ರಾಬ್ಲಮ್ ಆಗುತ್ತೆ ಹೊರತು ಅದರಿಂದ ಏನೂ ಉಪಯೋಗ ಇರೋದಿಲ್ಲ. 6 ತಿಂಗಳ ನಂತರ ನೀವು ಮಗುವಿನ ನ್ಯೂಟ್ರಿಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಮಗುವಿಗೆ ನಿಮಗೆ ಹೆಚ್ಚಿಗೆ ಅದರ ಕಾಗ್ನೇಟಿವ್ ಫಂಕ್ಷನ್ ಇಂಪ್ರೂವ್ ಮಾಡಬೇಕು ಅಂತಿದ್ರೆ ನೀವು ಸ್ಲೋವಾಗಿ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ ಹೊರಗಿನ ಊಟದ ಬಗ್ಗೆ. ಏನು ಇಂಟ್ರೊಡ್ಯೂಸ್ ಮಾಡ್ತೀರಾ? ಕೆಲವೊಂದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದರೆ ಸೊಪ್ಪಿರಬಹುದು, ಅದರಲ್ಲಿ ಹೆಚ್ಚಿಗೆ ಜಿಂಕ್ ಇರ್ತದೆ, ಫೋಲೇಟ್ ಇರ್ತದೆ, ಇದು ಮಗುವಿನ ಕಾಗ್ನೇಟಿವ್ ಫಂಕ್ಷನನ್ನು ಇಂಪ್ರೂವ್ ಮಾಡ್ತದೆ. ಕೆಲವು ನಟ್ಸ್ಗಳು ಕೊಡ್ಬೋದು, ಡ್ರೈ ಫ್ರೂಟ್ಸ್ಗಳು ಕೊಡ್ಬೋದು. ಇದನ್ನು ಪೌಡ್ರ್ ಫಾರ್ಮಲ್ಲಿ ಕೊಡಿ, ಯಾಕಂದರೆ ಕೆಲವೊಂದು ಟೈಮ್ ಅದರಿಂದ ಚೋಕ್ ಆಗುವ ಸಾಧ್ಯತೆ ಇರ್ತದೆ. ಇದರಲ್ಲಿ ಹೆಚ್ಚಿಗೆ ಜಿಂಕು, ಕ್ಲೋರೈಡು, ಪ್ರೋಟೀನ್ಸು ಇದೆಲ್ಲ ಮಗುವಿನ ಬುದ್ಧಿನ ಶಕ್ತಿನ ಜಾಸ್ತಿ ಮಾಡ್ತದೆ. 1 ವರ್ಷದ ತನಕ ಮೊಟ್ಟೆ ಕೊಡೋಂಗಿಲ್ಲ, 1 ವರ್ಷದ ನಂತರ ಮೊಟ್ಟೆ ಕೊಡ್ಬೋದು. ಅಪ್ ಟು 8 ಇಯರ್ಸ್ ತನಕ ಡೈಲಿ 2 ಮೊಟ್ಟೆ ಕೊಟ್ಟರೆ ಇದರಲ್ಲಿ ಮಗುವಿಗೆ ಪ್ರೋಟೀನ್ ಸಿಗ್ತದೆ, ನಾನು ಹೇಳ್ದಂಗೆ ಜಿಂಕ್ ಸಿಗ್ತದೆ. ಈ ಜಿಂಕ್ ತುಂಬ ಇಂಪಾರ್ಟೆಂಟ್ ಕಾಗ್ನೇಟಿವ್ ಫಂಕ್ಷನ್ನಿಗೆ ಆ್ಯಂಡ್ ಆಲ್ಸೋ ಮಗುವಿನ ಫಿಸಿಕಲ್ ಗ್ರೋತ್ಗೂ ಪ್ರೋಟೀನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಥರ ನೀವು ಫಿಶ್ ಕೊಡ್ಬೋದು. ಫಿಶಲ್ಲೂ ಕೂಡ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರ್ತದೆ, ಅದರಲ್ಲೂ ಕ್ಲೋರೈಡ್ ಇರ್ತದೆ, ಜಿಂಕ್ ಇರ್ತದೆ, ಮಗುವಿನ ಕಾಗ್ನೇಟಿವ್ ಫಂಕ್ಷನು ಚೆನ್ನಾಗಿ ಹೆಚ್ಚಿಗೆ ಆಗುತ್ತೆ. ಈ ಥರ ಫಿಶ್ ಕೊಡಬೇಕಾದ್ರೆ ಒಂದಂತೂ ಜ್ಞಾಪಕ ಇಟ್ಕೊಳ್ಳಿ, ಮರ್ಕ್ಯೂರಿ ಹೈ ಲೆವೆಲ್ ಇರುವ ಫಿಶ್ಗಳನ್ನು ಅವಾಯ್ಡ್ ಮಾಡಿ. ಲೋ ಮರ್ಕ್ಯೂರಿ ಇಲ್ಲದೇ ಇರೋ ಅಂತಹ ಫಿಶ್ ಅಂದರೆ ಶಾರ್ಟ್ ಲಿವಿಂಗ್ ಪೀರಿಯಡ್ ಇರುವಂಥ ಫಿಶನ್ನು ನೀವು ಕೊಟ್ಟಾಗ ಮಗುವಿಗೆ ಹೆಲ್ಪ್ ಆಗ್ಬೋದು ಡೆವಲಪ್ಮೆಂಟಿಗೆ. ಪ್ರೋಟೀನ್ಸ್ ಬಗ್ಗೆ ಗಮನ ಕೊಡಿ. ಕಾಳುಗಳಿರಬಹುದು ಅಥವಾ ಚಿಕನ್ ಇರ್ಬೋದು, ಮಟನ್ ಇರಬಹುದು, ಮಗುವಿಗೆ ಕೊಟ್ಟಾಗ ಮಸಲ್ ಗ್ರೋತು ಚೆನ್ನಾಗಾಗ್ತದೆ. ಸೊ ಈ ಬಜೆಯನ್ನು ಚಿಕ್ಕ ಮಗುವಿಗೆ, ಹುಟ್ಟಿದ ಮಗುವಿಗೆ 6 ತಿಂಗಳ ತನಕ ಮಗುವಿಗೆ ದಯವಿಟ್ಟು ತಿನ್ಸಕ್ಕೆ ಹೋಗಬೇಡಿ. 6 ತಿಂಗಳು ಆದಮೇಲೆ ಬೇಕಾದ್ರೆ ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು, ಅದದೇ ಮೈಕ್ರೋನ್ಯೂಟ್ರಿಟಿವ್ ವ್ಯಾಲ್ಯೂ ಇರ್ತದೆ, ಇಲ್ಲ ಅಂತಿಲ್ಲ. ಬಟ್ 6 ತಿಂಗಳು ಒಳಗಡೆ ಇರೋ ಮಕ್ಕಳಿಗೆ ಅದರ ಡೈಜೆಸ್ಟ್ ಮಾಡುವ ಕೆಪಾಸಿಟಿ ಇರೋದಿಲ್ಲ, ಡೈಜೆಷನ್ ಇಶ್ಯೂ ಬರ್ತದೆ, ಇನ್ಫೆಕ್ಷನ್ ಇಶ್ಯೂ ಬರ್ತದೆ. ಸೊ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. First 6 months is only breast milk and only breast milk. I hope this video was helpful to you. ಇದೇ ಥರ ವಿಡಿಯೋಸ್ ಬೇಕು ಅಂದರೆ ವಿಶ್ವವಾಣಿ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಥ್ಯಾಂಕ್ ಯು.